ಸರ್ಕಾರಿ ಸಂಬಳ ತಿಂದು ಸಾರ್ವಜನಿಕರ ಸೇವೆಯಲ್ಲಿ ಅಧಿಕಾರ ಅನುಭವಿಸುತ್ತಿರುವ ನಿಮಗೆ ಸ್ವಾಭಿಮಾನ, ಮಾನ ಮರ್ಯಾದೆ, ಸರ್ಕಾರಿ ಶಾಲೆ ಬಗ್ಗೆ ಗೌರವ, ನಿಯತ್ತು, ನಿಷ್ಠೆ, ಋಣ ತೀರಿಸುವ ಮನಸ್ಸಿದ್ದಲ್ಲಿ ಮೊದಲು ಸರ್ಕಾರಿ ಶಾಲೆಗೆ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಸೇರಿಸಿ. ಶಿಕ್ಷಕರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಜೀವನ ಕೊಟ್ಟಿರುವ ಸರ್ಕಾರಿ ಶಾಲೆಗಳ ಉಳಿವಿಗೆ ಕಾಳಜಿ ತೋರಿ. ಈ ಮೂಲಕ ಶಿಕ್ಷಕರು ನಿಯತ್ತು ತೋರಬೇಕಿದೆ. ಇಲ್ಲವಾದರೆ ನಿಮ್ಮಲ್ಲಿ ಯಾವುದೇ ನಿಯತ್ತಿಲ್ಲ ಎಂದು ನೀವೇ ಸಾರಿಕೊಂಡಂತೆ ಎಂದು ರಾಘವೇಂದ್ರ ನುಡಿದರು. ನಂತರ ಮಹಿಳಾ ಮುಖಂಡರಾದ ಕನ್ನಿಕೇರಿ ವೆಂಕಮ್ಮ ಮಾತನಾಡಿದರು. ಸದಸ್ಯರು ಹರಪನಹಳ್ಳಿ ಸದಸ್ಯರಾದ ರೂಪ, ಅರಸಿಕೇರಿ ಸದಸ್ಯರು ಲಕ್ಷ್ಮೀ, ಶಿವರಾಜ್, ಹಗರಿಬೊಮ್ಮನಹಳ್ಳಿ, ಪುಟ್ಟಮ್ಮ, ಮೂಗಮ್ಮ, ದೇವಕ, ದುರ್ಗಮ್ಮ ಉಪಸ್ಥಿತರಿದ್ದರು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. ಅಪ್ಪಾಜಿ ಮಾತಾಡಿದ್ದು ಯಾಕಪ್ಪ? ಅಪ್ಪಾಜಿ ನಾನು ಮಾತಾಡಿದ್ದೆ ಈಗ ಅದನ್ನ ಹಲೋ ಹಲೋ 25 ವರ್ಷಕ್ಕೆ ಕಾಲಿಡ್ತಾ ಇದೆ. ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಬೆಳೆಸ್ಬೇಕಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೋ ಹೊರತು ಈ ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟು ಕಾನ್ವೆಂಟ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಸೌಲಭ್ಯ, ಬಿಸಿ ಊಟ, ಮೊಟ್ಟೆ, ಆಮೇಲೆ ಬಾಳೆಹಣ್ಣು, ಸಮವಸ್ತ್ರ, ಆಮೇಲೆ ಇದು ವೇತನ, ವಿದ್ಯಾರ್ಥಿ ವೇತನ ಎಲ್ಲ ಉಚಿತವಾಗಿ ಸೌಲಭ್ಯ ಸಿಕ್ಕರು ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಬರೀ ಬಾಯಿ ಮಾತಿಲ್ಲ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತ ಹೇಳ್ತಾರೆ. ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ ಹಾಗೂ STMC ಅಧ್ಯಕ್ಷರು, ಸದಸ್ಯರು, ಇದು STMC ಆಗಿ 25ನೇ ವರ್ಷ. ಆ ಬೆಳ್ಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು ನಮ್ಮ ಗುನ್ನಳ್ಳಿ ರಾಘಣ್ಣರು, ನಾವು ಎಲ್ಲ ನಮ್ಮ STMC ಸೇರಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಸಾಕಷ್ಟು ಹೊಡೆದಾಡ್ತೀವಿ. ಆದ್ರೆ ಇದು ಶಾಲೆಗಳು ನಾವು ಏನು ಹೊಡೆದಾಡಿದ್ರು ಅವ್ರು ಏನು ಮುಂಚೆಂಟು ಹೊಡೆದಂಗೆ ಮಾಡ್ತಾರೆ ಅಧಿಕಾರಿಗಳು. ನಮ್ಮ ಗುನ್ನಳ್ಳಿ ರಾಘಣ್ಣರು BO ಮಾತಾಡ್ತಾರೆ, DPI ಮಾತಾಡ್ತಾರೆ. ಆದ್ರೆ ಅದು ಏನು ಮಾತಾಡಿದ್ರು ಅವ್ರು ಏನು ಮಾಡೋಕೆ ಅದನ್ನ ಮಾಡ್ತಾರೆ. ಆಮ್ಯಾಕೆ ನಮ್ಮ ಇವರು ಮಧು ಬಂಗಾರಪ್ಪ ಸಚಿವರು, ಶಿಕ್ಷಣ ಸಚಿವರು ಗ್ರೇಡ್ ಮಾಡಿದ್ರು ಹಿಂದಿನ. ಅದು ಒಳ್ಳೆ ಎಕ್ಸಾಮ್ ಬಂದು ಗ್ರೇಡ್ ಮಾಡಿದ್ರೆ ಈ ಹುಡ್ರು ಓದಲಿಲ್ಲ, ಅದ್ರಾಗ ಎಷ್ಟು ಹುಡ್ರು ಫೇಲ್ ಆದವು. ಅದು ಇದು ಗೊಂದಲ ಹೇಳಿಕೆ ಕೊಟ್ಟು ಹೈಕೋರ್ಟ್ಗೆ ಹೋಗಿ ಮತ್ತೆ ಇದು ಬಂದು ಈಗ ಮತ್ತೆ ಎಕ್ಸಾಮ್ ಮಾಡಿರಿ ಅಂತ. ಆಮ್ಯಾಕೆ ಇದು 33% ಮಾಡೋಕೆ ಅನ್ನೋದು ಏನಿದ್ದಿಲ್ಲ, 35% ಕರೆಕ್ಟ್ ಐತಿ. ಈಗ 13 ಬಂದ್ಬಿಟ್ರೆ ಎಲ್ಲರೂ ಪಾಸ್ ಆಕಾರ, 13 ಬರೆದ್ಬಿಟ್ರೆ 25% ಗ್ರೇಡ್ ಬರ್ತೈತಿ. ಇದು ಎಲ್ಲ ಈ ಶಿಕ್ಷಣ ಇಲಾಖೆಯಿಂದ ಭಾರಿ ಅನಾಹುತ ಆಗೈತಿ ಈ ವರ್ಷ. ಈ ಮಧು ಬಂಗಾರಪ್ಪನವರಿಂದ ಯಾವ ಕೆಲಸನೂ ಸರಿಗೆ ಶಿಕ್ಷಣ ಇಲಾಖೆಗೆ ಆಗಿಲ್ಲ. ಶಿಕ್ಷಣ ಇಲಾಖೆ ಅಂದ್ರೆ ಹೆಂಗಿರ್ಬೇಕು, ಮಕ್ಕಳಿಗೆ ಶಾಲೆ ಪ್ರತಿ ಕೊಟ್ಟೂರು ತಾಲೂಕಿನಾಗ ಈಗ ಆಲಿ 5 ಶಾಲೆ ಮುಚ್ಚಾವು. ಹಿಂಗೆ ಇಲಾಖೆ ಹಿಂಗಾದ್ರೆ ಕೊಟ್ಟೂರು ತಾಲೂಕಿನಾಗ 5 ಶಾಲೆ, ಒಂದು ತಾಲೂಕಿಗೆ 5 ಶಾಲೆ ಆದರೆ ಜಿಲ್ಲೆಗೆ ಏಸಾದವು ಲೆಕ್ಕ ಹಾಕ್ರಿ. ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು STMC ಹೊಡೆದಾಡ್ತೀವಿ ಅಂದ್ರೆ ಅಷ್ಟಿಷ್ಟು ಹೊಡೆದಾಡಲ್ಲ. ಸರ್ಕಾರಿ ಹುದ್ದೆಗಳು, ಮೇಷ್ಗಳು 80,000 ಚಿಲ್ಡ್ರ ಶಿಕ್ಷಕರದಾರ. ಎಲ್ಲಿ ಆ ಹಳ್ಳಿಗಳಿಗೆ ಹೋದ್ರೆ ಬರೀ ಇವರು ಅತಿಥಿ ಶಿಕ್ಷಕರು ನಡ್ಕೊಂಡು ಮಾಡ್ತಾರೆ. ಗೌರ್ಮೆಂಟ್ ಶಾಲೆ ಮೇಷ್ಗಳೆಲ್ಲ ಅತಿಥಿ ಶಿಕ್ಷಕರು ನಡೆಸ್ತಾರೆ ಶಾಲೆಗಳು. ಆ ಥರ ಇರೋದ್ರಿಂದ ಶಿಕ್ಷಣ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂದರೆ ಹೆಂಗೆ ಉಳಿತಾವು? ಸರ್ಕಾರದವರು ಅಧಿಕಾರಿಗಳು STMC ಕೈ ಜೋಡಿಸಿದ್ರೆ ನಾವು ಎಲ್ಲ ಸವಲತ್ತು ಮಾಡ್ತೀವಿ. ನಾವೇನು ಸರ್ಕಾರಿ ವಿರೋಧಿಗಳು ಅಲ್ಲ, ಶಿಕ್ಷಣ ಸಚಿವರು ವಿರೋಧಿಗಳಲ್ಲ. ನಮಗೆ ಬಡವ್ರ ಮಕ್ಕಳು ಉಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಎಷ್ಟು ಎದ್ದಾಳ್ತಾವೋ ಅಷ್ಟು ಒಳ್ಳೇದಂತೀವಿ. ಹಂಗೆ ಇಲ್ಲ, ಕೊಟ್ಟರು ತಾಲೂಕಿಗೆ 5-6 ಶಾಲೆ ಒಂದಟ್ಟಿಗೆ ಮುಚ್ಚಿದ್ರೆ, ತಾಲೂಕಿಗೆ 5-6 ಮುಚ್ಚಿದ್ರೆ ಎಲ್ಲೋ ಆಮೇಲೆ ಗೋರ್ಮೆಂಟ್ ಅಧಿಕಾರಿಗಳು ಸರ್ಕಾರಿ ಶಾಲೆ ಸೇರ್ಸರು. ಫಸ್ಟು ನೀವು ಗೋರ್ಮೆಂಟ್ ಸಂಬಳ ತಗೊಳ್ಳೋದು ಒಂದೇ ಬೇಕು, ಸರ್ಕಾರಿ ಸವಲತ್ತು ಎಲ್ಲದೂ ಬೇಕು ನಿಮಗೆ. ಗೋರ್ಮೆಂಟ್ ಶಾಲೆ ಸೇರ್ಸೋದು ಬೇಡ. ನೀವು ಪ್ರತಿಯೊಂದು ಎಲ್ಲ ಅಧಿಕಾರಿಗಳು ಗೋರ್ಮೆಂಟ್ ಶಾಲೆ ಸೇರಿಸಿದ್ರೆ ಅದು ಯಾಕೆ ಮುಸ್ತಾವು? ಎಲ್ಲ ನೀವು ಸಚಿವರು ಎಲ್ಲರೂ ಒಂದೊಂದು ಶಾಲೆಗಳು ಸರ್ಕಾರಿ ಖಾಸಗಿ ಶಾಲೆ ಮಾಡ್ಕೊಂಡಿರಿ, ಗೌರ್ಮೆಂಟ್ ಶಾಲೆ ಮುಚ್ಕೊಂತ ಬರ್ತದವು. ಅದಕ್ಕೆ ಸವಲತ್ತುಗಳೆಲ್ಲ ಆದರೂ ಎಲ್ಲ ಸವಲತ್ತು ಕೊಡ್ತೀರಿ, ಆದ್ರೆ ಉಪಯೋಗ ಇಲ್ಲವು. ಶಿಕ್ಷಕರಿಲ್ಲದ ಗಡನ ಈಗ ಹೋಗಿ SLC ಹುಡ್ರ ಮಕ್ಕಳು ಕೇಳಿದ್ರೆ ABCD ಬರಲ್ಲ, 20ವರೆಗೆ ಮಗ್ಗಿ ಬರಲ್ಲ. ಶಿಕ್ಷಕರಿಲ್ಲದ ಏನು ಕಲಿಸ್ತಾರೆ? ಎಷ್ಟು ಮಂದಿ ಅಂತ ಕಲಿಸ್ತಾರೆ ಒಂದು ಶಾಲೆಗಳಿಗೆ?
ಇದಕ್ಕೋಸ್ಕರ ಆದಷ್ಟು ನಮ್ಮ ಶಿಕ್ಷಣ ಸಚಿವರು ಇದ್ರ ಕಡೆ ಗಮನ ಕಳಿಸಿ ನಾಳೆ ಜೂನಿನೊಳಗೆ ಅದನ್ನು ಶಿಕ್ಷಕರನ್ನು ತುಂಬಿಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾವು ಭಾಳ ಬೇಡ್ತೀವಿ. ಅವ್ರಿಗೆ ಜಿಲ್ಲಾ ಸಮಿತಿ STMC ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಕುನ್ನಳ್ಳಿ ರಾಘವೇಂದ್ರ. ನಾನು ಕರ್ನಾಟಕದಲ್ಲಿ 2001ರಲ್ಲಿ STMC ಸ್ಥಾಪನೆ ಆಯಿತು. 2001ರಿಂದ ಹೋರಾಟಗಳನ್ನು ಮಾಡ್ಕೊಂತ ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಡೆಗೆ ನಾವು ಹೋರಾಟ ಮಾಡ್ಕೊಂತಲೇ ಬಂದೀವಿ. ಆದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಚಿಂತೆ ಮಾಡಲ್ಲ. ಯಾಕೆ ಮಾಡಲ್ಲಪ್ಪ ಅಂದರೆ ಸಮವಸ್ತ್ರ ಕೊಡ್ತಾರೆ, ಶಿರಭಾಗ್ಯ ಕೊಡ್ತಾರೆ, ಅನ್ನಭಾಗ್ಯ ಕೊಡ್ತಾರೆ ಮತ್ತು ಎಲ್ಲ ಬಿಸಿ ಊಟದ್ದು ಎಲ್ಲ ಸೇರಿಕೊಂಡು ಕೂಡ ಮೊಟ್ಟೆ ಬಾಳೆಹಣ್ಣು ಸಚಿವರು ಮಾತಾಡ್ತಾರೆ, ಮೊಟ್ಟೆ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ ಮತ್ತು ಅನ್ನಭಾಗ್ಯ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಬಿಸಿ ಊಟದ ಮೇಲೆ ಮೂಲಕವಾಗಿ ಎಲ್ಲ ಮಾಡ್ತೀವಿ, ಉಚಿತವಾಗಿ ಸಮವಸ್ತ್ರ ಕೊಡ್ತೀವಿ, ಉಚಿತವಾಗಿ ಬುಕ್ಕ ವಿತರಣೆ ಮಾಡ್ತೀವಿ, ಪೆನ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹೌದು ಸ್ವಾಮಿ, ಎಲ್ಲ ನಿಜ. ನೀವು ಮಾಡಬೇಕಾಗಿದ್ದೇನು? ಗುಣಮಟ್ಟದ ಶಿಕ್ಷಣ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕಂತ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ಸರಿಯಾದ ಕುಡಿಯೋ ನೀರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟೋ ಬಾಗಿಲು ಮುಚ್ತದವು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಏನು? ರಾಜಸ್ಥಾನದಲ್ಲಿ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿವೆ. ಆಂಧ್ರದ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಯಾವ ಮಟ್ಟಕ್ಕಿದೆ, ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದ್ದಾವೆ. ನೀವೇನು ಮಾಡ್ತಾಯಿದ್ದೀರಿ? ಇಲ್ಲಿ ಅನವಶ್ಯಕವಾಗಿ ಅವೈಜ್ಞಾನಿಕ ಹೇಳಿಕೆಯನ್ನು ಕೊಡ್ತಿದ್ದೀರಿ ಸಚಿವರೇ. ಇದು ನಿಮಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದರೆ, ಬಡ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ನೀವು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಮತ್ತು ಏನು ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಅಂಚೆಲ್ಲ ಬೀಳ್ತದವೆ, ಸೀಲಿಂಗ್ ಬೀಳ್ತದವೆ. ಇವತ್ತು ಏನು ಅಭಿವೃದ್ಧಿ ಮಾಡಿದ್ದೀವಿ ನೀವು? 3 ವರ್ಷದಲ್ಲಿ ಏನು ಕಂಡರಿಯಲಾರದಂಥ ಅಭಿವೃದ್ಧಿ ಆಗೇ ಇಲ್ಲ. ಈಗ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದವೆ.